ಯಾರದು? ಯಾರೋ ಇದು? ಯಾರೋ? ನೀನೇನೋ ಕುತ್ಕೊಂಡು ಇಲ್ಲಿ ಮಾಡ್ತಾ ಇದೀಯಾ? ಬಾರೋ ನನ್ನ ಜೊತೆ. ಯಾವ್ದು? ಬೇಡ ಬರ್ಬೇಡ. ನೀನಾ? ಯಶೋರ್, ನನಗೇನು ಮಾಡಬೇಡ. ನಾನು ಅದೇ ಬೇಡ್ಕೊಂಡೆ. ಶಿವಾನಿಗೇನು ಮಾಡಬೇಡಿ ಅಂತ ಬೇಡ್ಕೊಂಡೆ. ನನ್ನ ಕಣ್ಣೆದುರಿಗೆ ಶಿವಾನಿನ ಸುಟ್ಟಾಕ್ಬಿಟ್ರಿ. ಸುಟ್ಟಾಕ್ಬಿಟ್ರಲ್ಲ? ನಾನೇನು ಮಾಡಬೇಡ. ಬೇಡ ದರ್ಶನ್. ಶಿವಾನಿನ ಯಾಕೆ ಸಾಯಿಸಿದ್ದು? ಅವಳು ನಿಮ್ಗೇನು ಮಾಡೋದು? ಹೇಳು. ಹೇಳಲ್ಲ. ಅವಳು ಯಾಕೆ ಸಾಯಿಸ್ದೆ ಹೇಳು. ನಾನು ಹೇಳಲ್ಲ. ಹೇಳಿದ್ರೆ ಅವ್ರು ಕೊಲ್ತಾರೆ. ಹೇಳದೆ ಇದ್ರೆ ನಾನು ಸಾಯಿಸ್ತೀನಿ. ಹೇಳು. ಇಲ್ಲ ಹೇಳಲ್ಲ. ಹೇಳಲ್ಲ. ಇಲ್ಲ. ನೋಡಿಲೆ ಚೂಪಾಗಿದೆ. ತಿವಿದ್ರೆ ಸತ್ತೋಗ್ಬಿಡ್ತೀಯ. ನಿಜ ಹೇಳಿದ್ರೆ ಬದುಕೋತೀಯ. ನೋಡಿಲೆ ಸಾಯಿಸ್ಬಿಡ್ತೀನಿ. ಹೇಳು. ಸಾಯ್ಬೇಡ ಸಾಯ್ಬೇಡ. ನಿಮ್ ಜೊತೆ ಯಾರು ಇದ್ದಾರೆ ಹೇಳ್ಬಿಟ್ಟು ಸಾಯಿ. ಶಿವಾನಿ ಯಾಕೆ ಸಾಯ್ಸಕ್ ಕೊಡ್ತಾ ಇದ್ರಿ ಹೇಳಿ. ಕೃಷ್ಣೆ, ಇದು ಬ್ರಾಹ್ಮಿ ಮುಹೂರ್ತ. ಇವನ ಕಟ್ಟನ್ನು ಬಿಚ್ಚುವ ಸಮಯ ಬಂದಿದೆ. ದಿಗ್ವಿಜಯನ ದೇಹ ಪೂರ್ವ ರೂಪಕ್ಕೆ ಬಂದಿರುತ್ತದೆ ಕೃಷ್ಣೆ. ಖಂಡಿತ ಬಂದಿರುತ್ತದೆ. ಚಿಕಿತ್ಸೆಯ ಹಂತದಲ್ಲಿ ತನ್ನ ರೂಪ ಹೇಗಿರಬೇಕು ಎಂದು ಬಯಸಿರುತ್ತಾನೋ ಅದೇ ರೂಪಕ್ಕೆ ಬದಲಾಗಿರುತ್ತದೆ. ಅದೇ ಮಹಾಕಾಯಕಲ್ಪ ಚಿಕಿತ್ಸೆಯ ಶಕ್ತಿ. ಹಾಗಾದರೆ ಈಗ ಇವನ ದೇಹವನ್ನು ಅನಾವರಣಗೊಳಿಸುವ ಸಮಯ. ಏನಿದು ಕೃಷ್ಣೆ? ನಮ್ಮ ಇಷ್ಟು ದಿನದ ಪ್ರಯತ್ನ ವ್ಯರ್ಥವಾಯಿತೆ. ಚಿಕಿತ್ಸೆಯ ಹಂತದಲ್ಲಿ ನಾವು ಹಾಕಿದ್ದ ಷರತ್ತನ್ನು ಮರೆತು ಇವನು ತನ್ನ ರೂಪ ಹೇಗಿರಬಹುದು ಎಂದು ಯೋಚಿಸುತ್ತಿದ್ದ. ಹಾಗಾಗಿ ಇವನು ವಿಕಾರ ರೂಪಕ್ಕೆ ಮರಳಿದ್ದಾನೆ. ಹಾಗಾದರೆ ಈಗೇನು ಮಾಡುವುದು? ಈ ದೇಹದಿಂದ ನಮಗೆ ಏನು ಪ್ರಯೋಜನವಿಲ್ಲ. ಇದನ್ನು ನೀರಿಗೆ ತೇಲಿ ಬಿಡುವುದಷ್ಟೇ ನಮಗೆ ಮುಂದಿರುವ ದಾರಿ.
ತ್ರಿಶೂಲ್ ಯಾವಾಗ ಬಂದೆ? ಶಿವಾನಿ ಎಲ್ಲೋ? ನಿನ್ ಜೊತೆ ಬರ್ಲಿಲ್ವಾ? ಅಯ್ಯೋ ಏನು ನಿನ್ನ ಅವಸ್ಥೆ? ದಮಯಂತಿ, ಗೋವಿಂದ, ಮಧುಮತಿ, ನಂದೀಶ ಬನ್ನಿ. ಮಾತಾಡ್ತಾ ಇಲ್ಲ. ತ್ರಿಶೂಲ್ ತ್ರಿಶೂಲ್ ಏನು ಮಗನೆ, ಯಾಕೋ? ಶಿವಾನಿಯಲ್ಲಿ ಮಾತಾಡೋ. ಏನು ನಿನ್ನ ಅವಸ್ಥೆ? ಶಿವಾನಿ ಎಲ್ಲಿ ಅಂತ ಹೇಳೋ. ಯಾಕೋ ತ್ರಿಶೂಲ್, ಶಿವಾನಿಗೇನು ಆಗಲ್ಲ, ಸಿಗ್ತಾಳೆ, ಧೈರ್ಯವಾಗಿರು. ಸಿಗಲ್ಲಪ್ಪ, ನನ್ನ ಮುನ್ನೆ ಬಿಟ್ಟು ಅವಳು ಹೊಟ್ಟೋಗ್ಬಿಟ್ಲು. ಎಲ್ಲೂ ಹೋಗಲ್ಲ ಕಣ, ಬರ್ತಾಳೆ. ಬರಲ್ಲಪ್ಪ, ಶಿವಾನಿ ಇನ್ಯಾವತ್ತೂ ಬರೋದಿಲ್ಲ. ಅವಳು ನನ್ನನ್ನು ಬಿಟ್ಟು ದೂರ ಹೋಗ್ಬಿಟ್ಟಿದ್ದಾಳೆ. ಏನೋ ಹೇಳ್ತಾ ಇದ್ಯಾ? ಏನೋ ಪಾಪಿಗಳು ಸೇರ್ಕೊಂಡು ಶಿವಾನಿನ ಸುಟ್ಟಾಕ್ಬಿಟ್ರಪ್ಪ. ಹೂನಪ್ಪ, ಶಿವಾನಿನ ಸುಟ್ಟಾಕ್ಬಿಟ್ರಪ್ಪ. ಸುಟ್ಟಾಕ್ಬಿಟ್ರಪ್ಪ. ಶಿವಾನಿನ ಸುಟ್ಬಿಟ್ರಪ್ಪ. ಏನೋ ಮಾತಾಡ್ತಾ ಇದ್ಯಾ? ಯಾರು ಏನೋ ಮಾಡಿದ್ರು? ಭೂಪತಿ ಹಾಕೊಂಡು ಸುಟ್ಟಾಕ್ಬಿಟ್ರಪ್ಪ ಶಿವಾನಿನ. ಅಪ್ಪ, ನನ್ನ ಕಣ್ಣಾರೆ ನೋಡಿದ್ನಪ್ಪ. ಭೂಪತಿ ಅಂಕಲ್ ಜೊತೆಗೆ ಒಂದಷ್ಟು ಜನ ಸೇರ್ಕೊಂಡು ಸುಟ್ಟಾಕ್ಬಿಟ್ರು. ಭೂಪತಿನ? ತ್ರಿಶೂಲ್ ಏನು ಹೇಳ್ತಾ ಇದ್ದಾನೆ? ಶಿವಾನಿಗೂ ಭೂಪತಿಗೂ ಏನು ಸಂಬಂಧ? ಅವನೇ ಯಾಕೆ ಅವಳನ್ನು ಸಾಯಿಸ್ಬೇಕು? ತ್ರಿಶೂಲ್, ಶಿವಾನಿ ಕಾಣಿಸ್ತಾ ಇಲ್ಲ ಅಂತ ನಿನ್ ಮನಸ್ಸು ಕೆಟ್ಟು ಏನನ್ನ ಹೇಳ್ತಾ ಇಲ್ಲ ತಾನೆ? ಹೇಳೋ. ತ್ರಿಶೂಲ್, ನಾನು ಹೇಳ್ತಾ ಇರೋದೆಲ್ಲ ಸುಳ್ಳು. ನಮ್ ಶಿವಾನಿಗೆ ಏನು ಆಗಿಲ್ಲ ಅಂತ ಒಂದ್ಸಲನಾದ್ರೂ ಹೇಳೋ, ಮಾತಾಡೋ. ನೋಡ್ರಿ, ಇವನೇನೇನೋ ಹೇಳ್ತಿದ್ದಾನೆ. ತ್ರಿಶೂಲ್, ನೀನ್ ಹೇಳಿದ್ದನ್ನ ನಾವ್ ಯಾರು ನಂಬಿಲ್ಲಪ್ಪ. ನಿಜ ಏನು ಅಂತ ಹೇಳೋ ಮಗನೆ. ಹೌದಜ್ಜಿ, ಶಿವಾನಿ ಭೂಪತಿ ಆಗೋದು. ಅವಳ ನನ್ನ ಮಗುನ ಇಬ್ಬರು ಒಟ್ಟಿಗೆ ಜೀವಂತವಾಗಿ ಸಾಯಿಸ್ಬಿಟ್ರು. ನಂದೀಶ, ಅಲ್ಲ ಕಣ, ಬಾವಾಜಿ ಫ್ರೆಂಡ್ ಭೂಪತಿ ಶಿವಾನಿನ ಸುಟ್ಟಾಕ ಅಂತ ಹೇಳ್ತಾ ಇದ್ದಾನೆ. ಇವನಿಗೇನು ತಲೆ ಕೆಡಿಲ್ಲ ತಾನೆ? ಸರಿ ಗೋವಿಂದಣ್ಣ, ಏನಾಯ್ತು ಅಂತ ನೋಡ್ಕೊಂಡ್ಬರ್ತೀನಿ. ದಿಗ್ವಿಜಯನಿಗೆ ಪೂರ್ವ ರೂಪ ಬರುತ್ತೆ, ನಾಗಮಣಿ ಸಿಗುತ್ತೆ, ನಾನು ಕಂಡ ಕನಸು ನನಸಾಗುತ್ತೆ ಅಂತ ಬಹಳ ಸಂತೋಷ ಪಟ್ಟಿದ್ದೆ. ಆದ್ರೆ ಎಲ್ಲವೂ ಹಾಳಾಗೋಯ್ತು. ಸತ್ತ ಮಗುವಿನ ಜಾತಕ ನೋಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ ದಾಕ್ಷಾಯಿಣಿ. ಇದು ಬರೀ ಕಳೆ ಬರ. ಇವನದು ಮುಗಿದು ಹೋದ ಹಣೆ ಬರಹ. ಜಲ ಸಂಸ್ಕಾರ ಆಗಲಿ. ಓಂ ಜಲ ಸಂಸ್ಕಾರ, ಮೃತ್ಯು ಸಂಸ್ಕಾರ, ಅಂತ್ಯ ಸಂಸ್ಕಾರ. ಓಂ ಮೃತ್ಯು ದೇವತಾಯ, ಮೋಕ್ಷ ದೇವತಾಯ. ಸಾವ ಗೆಲ್ಲಲು ನೋವ ಗೆಲ್ಲಲು ನಾನು ಇಲ್ಲಿಲ್ಲ.
ಸಾಯಿಸಿ ನಾನು ಗೆಲ್ಲಲು ಸತ್ತು ಹೋದರೂ ಮತ್ತೆ ಬಂದಿರುವೆ. ಅಂದರೆ ತ್ರಿಶೂಲ್ ಹೇಳಿದ್ದು ನಿಜ. ಇದೆಲ್ಲ ಚಿತ್ತನ ಸುಟ್ಟಾಕಿದ್ದಾರೆ. ಅಂದರೆ ಶಿವಾನಿನ ಸುಟ್ಟಾಕಿದ್ದಾರೆ. ಭೂಪತಿ ಶಿವಾನಿಗೆ ತೊಂದರೆ ಕೊಟ್ಟು ಅವಳನ್ನ ಕೊಂದು ಸುಟ್ಟಾಕಿದ್ದಾನೆ. ಅಂಥ ಪಾಪಿ ಕೆಲಸ ಮಾಡಿಬಿಟ್ಟ ಅವನಂತವನು ಅಲ್ವಲ್ಲ. ಆದರೂ ಈ ರೀತಿ ಮಾಡಿದ್ದಾನೆ ಅಂದರೆ ಏನೋ ಆಗಿದೆ. ನನ್ನ ಮಗನ ಜೊತೆ ಬಾಳಿ ಬದುಕಬೇಕಾದವಳು ಅವಳಿಗೆ ಎಂಥ ಕೆಲಸ ಮಾಡಿಬಿಟ್ಟ. ಇದು ದಿಗ್ವಿಜಯ. ಇದು ದಿಗ್ವಿಜಯ ಅಲ್ಲ. ನಾವು ನೀರಿಗೆ ಹಾಕಿದ್ದು ದಿಗ್ವಿಜಯನ. ಆದರೆ ಇವನ್ ಯಾರು? ಇದು ದಿಗ್ವಿಜಯ ಅಲ್ಲ. ಇದು ನಿನ್ನ ರೂಪವಲ್ಲ. ಯಾರು ನೀನು? ನೀನು ಮೊದಲಿನ ರೂಪಕ್ಕೆ ಬರಬೇಕೆಂದು ಪ್ರಯತ್ನಿಸಿದ್ದಕ್ಕೆ ಇದೇ ಫಲಿತಾಂಶವೇ? ನಮ್ಮ ಚಿಕಿತ್ಸೆ ತಪ್ಪಾಗಲು ಹೇಗೆ ಸಾಧ್ಯ ದಾಕ್ಷಾಯಿಣಿ? ಎಲ್ಲೂ ತಪ್ಪಾಗಿಲ್ಲ. ಎಲ್ಲವೂ ಸರಿಯಾಗಿ ಇದೆ. ನಾನು ಬಯಸಿದ ರೂಪ ನನಗೆ ಸಿಕ್ಕಿದೆ. ನೀವು ನೋಡ್ತಾ ಇರೋದು ನನ್ನದೇ ವಂಶ, ನನ್ನದೇ ಅಂಶ. ಅಂದರೆ ಅರ್ಥವಾಗಲಿಲ್ಲ. ಈ ರೂಪ ನನ್ನ ತಮ್ಮ ಧನಂಜಯನ. ಆದರೆ ನಾವು ಬಯಸಿದ್ದು ನಿನಗೆ ಈ ರೂಪ ಕೊಡುವುದಕ್ಕಲ್ಲ. ದಿಗ್ವಿಜಯ ಅನ್ನೋ ಅಸಲಿ ರೂಪ ನನ್ನವರಿಗೂ ಗೊತ್ತು, ನನ್ನ ಶತ್ರುಗಳಿಗೂ ಗೊತ್ತು. ಇಷ್ಟು ದಿನ ನೀವು ಪ್ರಾರ್ಥನೆ ಮಾಡುವಾಗ, ಪೂಜೆ ಮಾಡುವಾಗ, ಚಿಕಿತ್ಸೆ ನೀಡುವಾಗ ಪ್ರತಿ ಕ್ಷಣನೂ ನಾನು ಇದೇ ರೂಪ ಬರಬೇಕು ಅಂತ ನಾನು ಬಯಸ್ತಾ ಇದ್ದೆ. ಹಾಗಾಗಿ ನನಗೆ ಈ ರೂಪ ದಕ್ಕಿದೆ. ನನ್ನ ಶತ್ರು ನಾಗಿಣಿಯ ವಿರುದ್ಧ ಹೋರಾಡೋದಕ್ಕೆ ನನಗೆ ಈ ರೂಪ ಸಹಾಯ ಮಾಡುತ್ತೆ. ಹಾಗಾದರೆ ನಿನ್ನ ತಮ್ಮ ಅವನೆಲ್ಲಿದ್ದಾನೆ ಅನ್ನೋದು ನನಗೂ ಗೊತ್ತಿಲ್ಲ, ನಮ್ಮ ಮನೆಯವರಿಗೂ ಗೊತ್ತಿಲ್ಲ. ನಾನೀಗ ಮನೆಗೆ ದಿಗ್ವಿಜಯನಾಗಿ ಹೋಗ್ತಾ ಇಲ್ಲ, ಧನಂಜಯನಾಗಿ ಹೋಗ್ತಾ ಇದ್ದೀನಿ. ನಮ್ಮಿಂದಾಗಿ ನೀನು ಬಯಸಿದ ರೂಪ ನಿನಗೆ ಸಿಕ್ಕಿದೆ. ನಿನ್ನನ್ನ ನಾವು ಬದುಕಿಸಿದ್ದೀವಿ. ನೀನು ಮಾಡಿರುವ ಪ್ರಮಾಣದ ಪ್ರಕಾರ ನೀನೀಗ ಏನು ಮಾಡಬೇಕು ಹೇಳು. ಕೊಟ್ಟ ಮಾತನ್ನ ತಪ್ಪೋನಲ್ಲ ಈ ದಿಗ್ವಿಜಯ. ನಾಗಮಣಿಯನ್ನ ತೋರಿಸ್ತೀನಿ. ನಾಗಮಣಿಯನ್ನ ಪಡ್ಕೊಳ್ಳೋದಕ್ಕೆ ಸಹಾಯನೂ ಮಾಡ್ತೀನಿ. ನನಗೆ ನಾಗಮಣಿ ಬೇಕಾಗಿಲ್ಲ, ನಾಗಿಣಿ ಬೇಕು. ಅವಳ ಮೇಲೆ ಸೇಡು ತೀರಿಸ್ಕೋಬೇಕು. ನಿಮಗೇನು ಬೇಕು ಕೇಳಿ, ನಾನು ನನ್ನ ಮಾತು ಉಳಿಸ್ಕೊಳ್ತೀನಿ.
ನನಗೆ ಬೇಕಾದ್ದನ್ನು ಸಮಯ ಬಂದಾಗ ನಾನೇ ಕೇಳುತ್ತೇನೆ. ನನಗೆ ಬೇಕಾದ್ದು ನನಗೆ ಕೊಡುವಂಥದ್ದು ನಿನ್ನ ಬಳಿ ಯಾವುದೂ ಇಲ್ಲ. ಹಾಗೇನಾದರೂ ನನಗೆ ಒಪ್ಪಿಗೆ ಆದದ್ದು ನೀನು ಕೊಡುವ ಹಾಗಿದ್ದರೆ ನಾನೇ ಕೇಳುತ್ತೇನೆ. ನೋಡಿ, ನೀವು ಚಿಕಿತ್ಸೆ ಮಾಡುವಾಗ ನಿಮ್ಮ ಮಾತುಗಳನ್ನ ಕೇಳಿಸ್ಕೊಂಡಿದ್ದೀನಿ. ಕೃಷ್ಣೆ, 3 ದಿನಕ್ಕೊಮ್ಮೆ ರಕ್ತದಾಹಿಯಾಗಿ ನೀನು ಬದಲಾಗ್ತೀಯ ಅನ್ನೋದು ನನಗೆ ತಿಳಿದಿದೆ. ಹೊರಗಡೆ ನೀನೇನು ಬೇಕಾದರೂ ಮಾಡ್ಕೋ, ಆದರೆ ನನ್ನ ಮನೆಯವರಿಗೆ ಮಾತ್ರ ಯಾವುದೇ ರೀತಿ ತೊಂದರೆ ಕೊಡಬಾರ್ದು. ತೊಂದರೆ ಮಾಡೋದಿಲ್ಲ ಅಂತೇಳಿ ಪ್ರಮಾಣ ಮಾಡು. ನಿನ್ನ ನೀತಿಗೆ ತಕ್ಕ ಹಾಗೆ ನನ್ನ ರೀತಿ ಇರುತ್ತದೆ. ಎಚ್ಚರ. ಯಾರಿಗೂ ಕೇಡ್ ಬಯಸದೇ ಇರೋಂಥ ಜೀವ ನಮ್ಮ ಶಿವನಿದು. ಅಂಥವಳನ್ನೇ ಕೊಂದಾಕ್ಬಿಟ್ರು ಪಾಪಿಗಳು. ಅಂದ್ರೆ ಅವಳು ಒಳ್ಳೆತನನೇ ಅವಳಿಗೆ ಶಾಪ ಆಯ್ತಾ? ಸುಮ್ಮನಿರ್ತೀಯ ಮಧುಮತಿ. ನಮ್ಮ ಶಿವನಿಗೆ ಏನೂ ಆಗಿರಲ್ಲ. ಎಲ್ಲ ನಮ್ಮ ತ್ರಿಶೂಲ್ ಕಂಡಿರೋ ಕೆಟ್ಟು ಕನಸು ಅಷ್ಟೇ. ಅನ್ಸಲ್ಲಮ್ಮ, ಕಟು ಸತ್ಯ. ಹೌದು, ನಾನು ಹೋಗಿ ನೋಡಿದೆ. ಶಿವಾನಿ ಸತ್ತಿರೋದು ನಿಜ. ಏಯ್ ಮನುಷ್ಯ, ಏನೋ ಹೇಳ್ತಿದ್ದೀನಿ ನೀನು? ಹೌದು ಗೋವಿಂದಣ್ಣ, ಹೋಗಿ ನೋಡಿದ ಜಾಗದಲ್ಲಿ ಶಿವಾನಿನ ಸುಟ್ಟಾಕಿದ್ದಾರೆ. ಹಾಗಾದ್ರೆ ನಮ್ಮ ಶಿವಾನಿ ಬದುಕಿಲ್ಲ ಅಮ್ಮ. ನಮ್ಮ ಸೊಸೆಗೆ ಏನೂ ಆಗಿರಲ್ಲ. ಅವಳು ಬಂದೇ ಬರ್ತಾಳೆ ಅಂತ ನಂಬ್ಕೊಂಡು ಕೂತಿದ್ವಲ್ಲ, ಬಟ್ ಇಂತ ಮಾತಾಡ್ತಾ ಇದೆಯಲ್ಲ ನಂದೀಶ. ಅಯ್ಯೋ ದೇವ್ರೆ, ಯಾರು ಕೆಟ್ಟ ದೃಷ್ಟಿ ಬಿತ್ತು ನನ್ನ ಮೊಮ್ಮಗನ ಮೇಲೆ. ದೇವ್ರೆ, ವಯಸ್ಸಾದವಳು ನಾನು, ನೀನು ಕರ್ಕೊಂಡು ಹೋಗ್ಬೇಕಾಗಿತ್ತು. ಇನ್ನೂ ಬಾಳಿ ಬದುಕಬೇಕಾದ ಶಿವ, ನೀನು ಯಾಕಪ್ಪ ನೀನು ಕರ್ಕೊಂಡೋದೆ? ನನ್ನ ಯಾಕಪ್ಪ ನೀನು ಕರ್ಕೊಂಡು ಹೋಗಲಿಲ್ಲ? ನನ್ನ ಮೊಮ್ಮಗನಿಗೆ ನಾನು ಹೇಗೆ ಸಮಾಧಾನ ಹೇಳಿ? ನೀವಿಬ್ರು ಪ್ರೀತಿ ನೋಡಿ ಆ ದೇವರಿಗೂ ಹೊಟ್ಟೆ ಕಿಚ್ಚಾಯ್ತೇನೋ, ಅದಕ್ಕೆ ನಿಮಗಿಂತ ಅನ್ಯಾಯ ಮಾಡ್ದ ಮಗನೇ. ನನ್ನ ಶಿವಾನಿ ಯಾರಿಗೂ ಏನು ಅನ್ಯಾಯ ಮಾಡಿದವಳಲ್ಲ. ತುಂಬ ಒಳ್ಳೆಯವಳು ಅವಳು. ನಾನು ಅಂದ್ರೆ ಅವಳು ತುಂಬ ಪ್ರೀತಿ. ನನಗೆಲ್ಲ ಹೇಳೋಳು. ಅವಳು ಎಲ್ಲಿಗೆ ಹೋದ್ರು ಅಷ್ಟೇ ನನಗೆ ಹೇಳ್ಬಿಟ್ಟು ಹೋಗೋಳು. ಆದ್ರೆ ಇವಾಗ ನನಗೊಂದು ಮಾತು ಹೇಳಲಿಲ್ಲ. ನನ್ನ ಮಗುನು ಕರ್ಕೊಂಡು ಹೊಟ್ಟೋದ್ಲು. ಯಾಕೆ ಶಿವಾನಿ, ನನ್ನ ಕರೆದಿದ್ರೆ ನಾನು ಬರೋಣ ಅಂತ ಇದ್ನ.